ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಕುಮಾರ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾನೆ, ಅಕ್ಕ ನೋಡ್ದ ಭಾವ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತ ಅಂದಾಗ ಈ ಕಡೆ ಗೀತನಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಬ್ರದರ್ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಸಹ ನನ್ನನ್ನು ತುಂಬ ಇಂಪ್ರೆಸ್ ಮಾಡಿಬಿಟ್ರಿ ಅಂತ ಅಂದಾಗ, ಅಯ್ಯೋ ಬ್ರದರ್ ನಿಮ್ಮಷ್ಟೇನಲ್ಲ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಹಾಗೆ ಗೀತನು ಸಹ, ಇಲ್ಲ ಮಾವ ನೀವು ತುಂಬ ಚೆನ್ನಾಗಿ ಗಾಡಿನ ಡ್ರೈವಿಂಗ್ ಮಾಡ್ತೀರಾ ಅಂತ ಅನ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಯಾರು ಏನು ಮಾತಾಡೋದೇ ಇಲ್ವಲ್ಲ, ದಯವಿಟ್ಟು ಯಾರಾದರೂ ಏನಾದರೂ ಮಾತಾಡಿ, ಇಲ್ಲ ಅಂದರೆ ನಾನೊಂದು ಕತೆ ಹೇಳ ಅಂತ ಅನ್ಬೇಕಾದ್ರೆ, ಅಮ್ಮ ತಾಯಿ ನಿನ್ನ ಕತೆ ಬೇಡ, ನಿನ್ನ ಕತೆ ಹೇಳೋದಾದ್ರೆ ನಾನು ಇಲ್ಲಿಂದ ನಡ್ಕೊಂಡೆ ಬೆಂಗಳೂರಿಗೆ ಬಂದುಬಿಡ್ತೀನಿ, ದಯವಿಟ್ಟು ತಾಯಿ ಸುಮ್ಮನೆ ಬಂದ್ಬಿಡು ಅಂತ ಅಂದಾಗ, ಹಾಗಾದರೆ ಹೀಗೆ ಕುತ್ಕೋಬೇಕಾ, ಬೆಂಗಳೂರಿಗೆ ಹೋಗೋವರೆಗೂ ಮಾತಾಡೋಂಗಿಲ್ವಾ ಅಂತ ಅಂದಾಗ, ಅಕ್ಕ ಪ್ಲೀಸ್ ನೀನಾದರೂ ದೇವದ ಕತೆ ಹೇಳು ಅಂತ ಮತ್ತೆ ಈ ಕಡೆ ಗೀತನ ಕೇಳ್ತಾ ಇರ್ತಾಳೆ. ಈಗಷ್ಟೇ ವಂಶಿಯವರು ತಲೆನೋವು ಅಂತ ಹೇಳ್ತಿದ್ದಾರೆ ಇರ್ತಾನೆ, ಸುಮ್ಮನೆ ಇರು ಅಂತ ಅಂದಾಗ, ಒಂದು ಕೆಲಸ ಮಾಡೋಣ ಎಲ್ಲರೂ ಅಂತಾಕ್ಷರಿ ಆಡೋಣ ಅಂತ ಅಂದ್ಬಿಟ್ಟು ಆ ಅಕ್ಷರದಿಂದ ಸ್ವಾತಿ ಹಾಡು ಹೇಳಿ ಅವಳಿಗೆ ದ ಅಕ್ಷರ ಕೊಡ್ತಾಳೆ. ಅವಳು ಸಹ ದ ಅಕ್ಷರದಿಂದ ಸಾಂಗ್ ಆಡ್ಬಿಟ್ಟು ಎಲ್ಲ ಅಕ್ಷರ ಕುಮಾರಿ ಕೊಡ್ತಿರ್ಬೇಕಾದ್ರೆ, ನನಗೆ ಬರಲ್ಲ ನೀನೇ ಹಾಡು ಗೀತ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಇಲ್ಲ ಮಾವ ನೀವು ಆಡಲೇಬೇಕು ಅಂತ ಅಂದಾಗ ಅವನು ಸಹ ಹಾಡ್ಬಿಟ್ಟು ಲ ಅಕ್ಷರನ ವಂಶಿಗೆ ಕೊಡ್ತಿರ್ಬೇಕಾದ್ರೆ, ನನಗಿದೆಲ್ಲ ಬರಲ್ಲಪ್ಪ, ಸಿಕ್ಕಾಬಟ್ಟೆ ಬೇರೆ ತಲೆ ನೋವ್ತಿದೆ ಅಂತ ಅಂದಾಗ, ಕಂಠಪೂರ್ತಿ ರಾತ್ರಿ ಎಲ್ಲ ಕುಡಿದ್ರೆ ಇನ್ನೇನಾಗುತ್ತೆ ಅಂತ ಈ ಕಡೆ ಸ್ವಾತಿ ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾರೆ, ಸರಿ ಬಿಡಮ್ಮ ತಾಯಿ, ನೆಕ್ಸ್ಟ್ ಟೈಮ್ ಕುಡಿಬೇಕಾದ್ರೆ ನಿನ್ನ ಕೇಳಿ ಸ್ವಲ್ಪ ಕುಡಿತೀನಿ, ಸದ್ಯಕ್ಕೆ ಇವಾಗ ಆ ಕಡೆ ಜರುಗು ಅಂತ ಅಂದಾಗ, ಯಾಕೆ ವಂಶಿ ಅವ್ರು ಜರುಗಬೇಕು ಅಂತ ಅಂದಾಗ, ಸ್ವಲ್ಪ ಜರುಗು ಅಂತ ಅಂದ್ಬಿಟ್ಟು ಅವಳು ಭುಜದ ಮೇಲೆ ಮಲ್ಕೋತಾನೆ. ಯಾಕೆ ಏನಾಯಿತು ಅಂತ ಅಂದಾಗ, ನನಗೆ ಸಿಕ್ಕಾಬಟ್ಟೆ ತಲೆ ನೋವ್ತಿದೆ, ಸ್ವಲ್ಪ ತಲೆ ಒತ್ತು ಅಂತ ಅಂದಾಗ ಈ ಕಡೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಅವರಿಬ್ಬರನ್ನ ನೋಡಿ ಗೀತಾ ಕುಮಾರ್ಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ಕುಮಾರನ ನೆಗ್ಲು ಮೇಲೆ ಮಲ್ಕೊ ಅಂತ ಕನಸನ್ನೇ ಮಾಡ್ತಾ ಇದ್ರೆ ನಾಚ್ಕೊಂಡು ಇನ್ನೊಂದು ಕಡೆ ಗೀತಾ ಅವ್ನು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಹೆಗ್ಲ ಮೇಲೆ ಮಲ್ಕೋತಾಳೆ. ಒಟ್ಟಾರೆ ಟೋಟಲಿ ಇಬ್ಬರು ಫ್ಯಾಮಿಲಿ ಸಹ ತುಂಬ ಖುಷಿಯಿಂದ ಬ್ಯಾಂಗ್ಳೂರ್ಗೆ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅಜಯ್ ಮನೇಲಿ ಮದುವೆಗೆ ಹೋಗೋಕೆ ಅಂತ ಸಿಕ್ಕಾಬಟ್ಟೆ ರೆಡಿ ಆಗ್ತಾ ಇರ್ತಾನೆ. ಇನ್ನೇನು ರಾಗಿಣಿ ತಾಳಿ ಕಟ್ಟಕ್ಕೆ ಅಂತ ಖುಷಿಯಿಂದ ರೆಡಿ ಆಗ್ತಿರ್ಬೇಕಾದ್ರೆ, ಏನೋ ಮಗನೇ ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಾ, ತುಂಬ ಚೆನ್ನಾಗಿ ಕಾಣ್ತಿದೆಯಾ, ಅಲ್ಲಿಗೆ ಹೋಗೋಕ್ಕೆ ರೆಡಿಯಾದ ಅಂತ ಅಂದಾಗ, ನಾನು ಯಾವಾಗಲೂ ರೆಡಿ ಅಮ್ಮ ಅಂತ ದುರ್ಗನಿಗೆ ಹೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಅಜ್ಜಿ ತಾತ ಎಲ್ಲಿಗೆ ಹೋಗ್ತಾ ಇದೆಯಾ, ಏನಕ್ಕೆ ಇಷ್ಟು ರೆಡಿಯಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನಿತಿನ್ ಮತ್ತೆ ಅವನ ಫ್ರೆಂಡ್ ಶರತ್ ಇಬ್ಬರು ಸಹ ಮಾತಾಡ್ಕೊತಿರ್ತಾರೆ. ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸಬೇಕು, ಪಶುಪತಿ ಮದುವೆ ಮಾಡಬೇಕು ಅಂತ ಬಂದಿದ್ದಾನೆ ಅಂತ ಅಂದಾಗ, ಮಗ ಎಲ್ಲರೂ ಬಂದಿದ್ದಾರೆ ಅಂತ ಅಂದಾಗ, ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಬರ್ತೀನಿ ಅಂತ ನಿತಿನ್ ಹೋಗ್ತಾ ಇರ್ತಾನೆ. ಅಜಯ್ ಒಬ್ಬನ ಬಿಟ್ಟು ಬೇರೆ ಎಲ್ಲರೂ ಬಂದಿದ್ದಾರೆ ಕಣೋ, ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತ ನಿತಿನ್ ಫ್ರೆಂಡ್ ಶರತ್ ಹೇಳ್ತಾ ಇರ್ತೀನಿ. ಹಾಗೆ ನಾವೇನು ಮಾಡೋದು ಮಗ, ಒಳಗಡೆ ಹೋಗೋದೋ ಬೇಡವಾ ಅಂತ ಅನ್ಬೇಕಾದ್ರೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಇರು ಒಂದು ನಿಮಿಷ ಅಂತ ಅಂದ್ಬಿಟ್ಟು ನಿತಿನ್ ಮನೇಲಿರೋ ಅಜ್ಜಿಗೆ ಕಾಲ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ತಾತ ಏನೋ ತಿಂತಿರ್ಬೇಕಾದ್ರೆ ನತ್ತೆ ಎತ್ಬಿಡುತ್ತೆ, ಕೆಮ್ತಿರ್ಬೇಕಾದ್ರೆ, ದುರ್ಗಾ ನಿನ್ನ ಫೋನ್ ರಿಸೀವ್ ಮಾಡು, ನಾನು ನಿಮ್ಮ ಮಾವನಿಗೆ ನೀರು ಕೊಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ದುರ್ಗಾ ನಿತಿನ್ ಫೋನ್ ಮಾಡೋದನ್ನ ನೋಡಿ ಕೋಪ ಮಾಡಿಕೊಂಡು, ನನ್ನ ಮಗನ ಮದುವೆ ನಿಲ್ಸಕ್ಕೆ ಮಾಡ್ತಿದ್ದೀಯಲ್ವಾ, ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಅವ್ನ ನಂಬರ ಬ್ಲಾಕ್ ಲಿಸ್ಟಿಗೆ ಹಾಕಿ ಅಜ್ಜಿ ಕೈಲಿ ಫೋನ್ ಕೊಟ್ಬಿಟ್ಟು, ಅತ್ತೆ ಇದು ಕಂಪನಿಯವ್ರು ಕಾಲ್ ಮಾಡಿದ್ರು, ನೀವು ತಲೆ ಕೆಡಿಸ್ಕೋಬೇಡಿ ತೊಗೊಳ್ಳಿ, ಬ್ಲಾಕ್ ಮಾಡಿದ್ದೀನಿ ಅಂತ ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನಿತಿನು, ಅಲ್ಲ ಕಣೋ ಮಗ, ಈಗಷ್ಟೇ ಫೋನ್ ರಿಂಗ್ ಆಗ್ತಿತ್ತು, ಇವಾಗ ನೋಡಿದರೆ ನಾಟ್ ರೀಚಬಲ್ ಬರ್ತಿದೆ, ಏನು ಮಾಡಲಿ, ಬೆಳಗಿಂದ ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಸಹ ಎಡ್ವಟ್ಟಾಗ್ತಿದೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ದುರ್ಗಾನು ಮತ್ತು ಅಜಯ್ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿ ತಾತ ಕೇಳ್ತಾ ಇರ್ತಾರೆ, ಎಲ್ಲಿ ಹೋಗ್ತಿದೆ ಅಜಯ್ ಅಂತ ಅನ್ಬೇಕಾದ್ರೆ, ಅದು ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಅಂದಾಗ, ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ಯಾ, ಹಾಗೆ ಸಿಕ್ಕಾಬಟ್ಟೆ ಖುಷಿಯಾಗಿದೆಯಲ್ಲ ಯಾಕೆ ಅಂತ ಕೇಳಬೇಕಾದ್ರೆ, ವಂಶಿ ಬ್ರೋ ಬೇರೆ ಇಲ್ವಲ್ಲ, ಸೊ ಆಫೀಸಲ್ಲಿ ಸಿಕ್ಕಾಬಟ್ಟೆ ವರ್ಕ್ ಇರುತ್ತೆ, ಸೊ ನಾನೇ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಇವಾಗಲೇ ಖುಷಿಯಾಗಿ ಹೋಗ್ತಿದ್ದೀನಿ ಅಷ್ಟೇ ಅಂತ ಅಂದಾಗ, ನಿನಗೇನು ಹೊಸ್ತಲ್ಲ ಬಿಡೋ ಆಫೀಸ್, ಮುಂಬೈಲಿ ನಿಂದೆ ಸ್ವಂತ ಆಫೀಸ್ ಇತ್ತು ಅಂತ ಬೇರೆ ಹೇಳ್ತಾ ಇದೆಯಾ, ಅಲ್ಲಿ ಮ್ಯಾನೇಜ್ ಮಾಡಿರ್ತೀಯ ಅಂತ ಅಂದಾಗ, ಅಲ್ಲಿ ನಾನೇ ಓನರು, ಸೊ ಏನೇ ಡಿಸಿಷನ್ ತೊಗೊಂಡ್ರು ಯಾರು ನನ್ನನ್ನು ಕ್ವಶನ್ ಕೇಳ್ತಿರ್ಲಿಲ್ಲ, ಬಟ್ ಇಲ್ಲಿ ಹಾಗಲ್ಲ, ಏನಾದರೂ ಒಂದು ಸಣ್ಣ ತಪ್ಪಾದರೂ ಸಹ ವಂಶಿ ಬ್ರೋಗೆ ಆನ್ಸರ್ ಮಾಡಬೇಕಾಗುತ್ತೆ ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಯಾಕೋ ಹಿಂಗಂತೀಯಾ, ಯಾವತ್ತಾದರೂ ನಿನ್ನನ್ನು ವಂಶಿ ನೀನೇನು ಮಾಡಿದ್ದೀಯಾ, ಯಾಕೆ ಮಾಡಿದ್ಯಾ ಅಂತ ಕೇಳ್ತಿದ್ದಾನ, ಇಲ್ಲ ತಾನೇ, ಇದು ನಿಂದೆ ಕಂಪನಿ ಅಂತ ಅಂದಾಗ, ಸರಿ ಸರಿ ನನಗೆ ಬ್ಲೆಸ್ಸಿಂಗ್ ಮಾಡಿ ಟೈಮ್ ಆಯಿತು ಅಂತ ಇಬ್ಬರು ಆಶೀರ್ವಾದನೂ ತಗೋತಾ ಇರ್ತಾನೆ. ಸರಿ ಬೇಗ ಹೋಗು ಅಂತ ದುರ್ಗ ಹೇಳ್ತಿರ್ಬೇಕಾದ್ರೆ, ಬರ್ತೀನಿ ಅಜ್ಜಿ ಬಾಯ್ ಬಾಯ್ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ನಿತಿನ್ ಫ್ರೆಂಡು, ಬೇಗ ಫೋನ್ ಮಾಡು, ಅಜ್ಜಿ ತಾತನ ಹತ್ರ ಕೇಳು ಅಜಯ್ ಅಲ್ಲಿದ್ದಾನ ಅಂತ ಅನ್ಬೇಕಾದ್ರೆ, ಆಗ್ಲಿಂದ ಮಾಡ್ತಾಯಿದ್ದೀನಿ ಮಗ, ನಾಟ್ ರೀಚಬಲ್ ಬರ್ತಿದೆ, ಇರೊಬ್ಬರ ಫೋನೆಲ್ಲ ಇವತ್ತೇ ನಾಟ್ ರೀಚಬಲ್ ಬರ್ತಿದೆ, ಏನು ಮಾಡಲಿ ಅಂತ ಯೋಚನೆ ಮಾಡಿ ಮೇಘನಿಗೆ ಕಾಲ್ ಮಾಡ್ತಾನೆ. ಆಗ ಮೇಘ ಹೇಳಿ ನಿತಿನ್ ಅವರೇ ಅಂತ ಅಂದಾಗ, ಒಂದು ನಿಮಿಷ ಅಜಯ್ ಅವರಿದ್ದಾರೆ ಹೆಂಗೆ ನೋಡಿ, ಮನೆಯಿಂದ ಆಚೆ ಬಂದರೆ ಹೆಂಗೆ ನೋಡಿ ಅಂತ ಅಂದಾಗ ಹೊರಗಡೆ ಬರ್ತಾಳೆ. ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತ ಅಂದಾಗ, ದಯವಿಟ್ಟು ಮನೆ ಒಳಗಡೆ ಹೋಗಿ ನೋಡಿ, ಅಜ್ಜಿ ತಾತ ಹತ್ರ ಅಜಯ್ ಏನಾದರೂ ಇದಾನ ಇಲ್ವಾ ನೋಡಿ ಅಂತ ಅಂದಾಗ, ಇವಳು ಬೇಕು ಅಂತ ಅಜಯ್ ಇಲ್ಲೇ ಇದ್ದಾರೆ, ಮನೇಲಿ ಅಜ್ಜಿ ತಾತನ ಜೊತೆ ಮಾತಾಡಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ. ಅದನ್ನು ನಂಬ್ಕೊಂಡು ನಿತಿನ್ ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ, ಖಂಡಿತ ಇದು ಮದುವೆ ಆಗಲ್ಲ,
ಅಜ್ಜಿ ತಾತನ ಹತ್ರ ಅಜಯ್ ಇದ್ದಾನೆ. ಇವ್ರು ಏನಕ್ಕೆ ಮದುವೆ ಅರೇಂಜ್ಮೆಂಟ್ ಮಾಡ್ಕೊಂಡಾರೋ ಗೊತ್ತಿಲ್ಲ, ಈ ಮದುವೆ ಕ್ಯಾನ್ಸಲ್ ಆಗುತ್ತೆ ಬಾ ಮಗ ಅಂತ ಖುಷಿಯಿಂದ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಮೇಘ ಸಾರಿ ನಿತಿನ್ ಅವರೇ ನಾನು ದೊಡ್ಡ ಮೋಸ ಮಾಡಿಬಿಟ್ಟೆ, ಯಾಕೆಂದರೆ ನಿಮ್ಮ ಲೈಫಿಂದ ಈ ರಾಗಿಣಿ ಚಾಪ್ಟರ್ ಕ್ಲೋಸ್ ಆಗಬೇಕು, ಸೊ ಫ್ಯೂಚರ್ಗೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರ ಸುಳ್ಳು ಹೇಳಿದೆ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಕುಮಾರ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ನಿಲ್ಲಿಸ್ತಾನೆ. ಯಾಕೆ ಮಾವ ಏನಾಯಿತು, ಇನ್ನೂ ಬ್ಯಾಂಗ್ಳೂರು ಸಿಕ್ಕಿಲ್ವಲ್ಲ ಅಂತ ಅಂದಾಗ, ಈ ಥರ ಡ್ರೈವಿಂಗ್ ಮಾಡಿ ಮಾಡಿ ಸಾಕಾಗಿದೆ, ಕಣ್ಣು ಎಳ್ತಿದೆ, ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಬರೋಣ ಅಂತ ಅಂದಾಗ, ಏನೂ ಅಲ್ಲ ಮಾವ ಮನೇಲಿ ಕುಡಿಯೋಕ್ಕೆ ಬಿಟ್ಟಿದ್ದೆ ಹೆಚ್ಚು, ಮತ್ತೆ ಡ್ರಿಂಕ್ಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಗೀತಾ. ಹಾಗೆ ಇನ್ನೊಂದು ಕಡೆ ಏನು ಕುಮಾರ್ ಅವರೇ ಈ ರೀತಿ ಹೇಳ್ತಾ ಇದ್ದೀರಾ, ಇಲ್ಲಿ ಡ್ರಿಂಕ್ಸ್ ಮಾಡೋದು ಬೇಡ ಬ್ಯಾಂಗ್ಳೂರ್ಗೆ ಹೋಗಿ ಮಾಡೋಣ ಅಂತ ಅನ್ಬೇಕಾದ್ರೆ, ಅಯ್ಯೋ ಬ್ರದರ್ ಬನ್ನಿ ಏನೂ ಇಲ್ಲ, ನಾನು ಹೇಳಿದ್ದು ಟೀ ಕುಡಿಯೋಣ ಅಂತ, ಕಣ್ಣು ತುಂಬ ಸೆಳೀತಾ ಇದೆ ಅದಕ್ಕೆ ಅಂತ ಅಂದಾಗ, ಸರಿ ಸರಿ ಬನ್ನಿ ಅಂತ ಎಲ್ಲರೂ ಟೀ ಕಾಫಿ ಕುಡಿತಾ ಇರ್ತಾರೆ. ಹಾಗೆ ಈ ಕಡೆ ಸ್ವಾತಿ ಮಾತ್ರ ಟೀ ಒಳಗಡೆ ಬೆಣ್ಣೆ ಬಿಸ್ಕೆಟ್ ಹೆಚ್ಕೊಂಡು ತಿಂತಿರ್ಬೇಕಾದ್ರೆ, ಅಲ್ಲ ಸ್ವಾತಿ ಬನ್ನು ಬಿಸ್ಕೆಟ್ ತಿನ್ನೋದು ನೋಡಿದ್ದೀನಿ, ಅದು ಬಿಟ್ಬಿಟ್ಟು ಬೆಣ್ಣೆ ಬಿಸ್ಕೆಟ್ ಹೆಚ್ಕೊಂಡು ತಿಂತಿದ್ದೀಯಲ್ಲ ನಿನ್ನ ಟೇಸ್ಟೇ ಅರ್ಥ ಆಗಲ್ಲ ಅಂತ ವಂಶ ಹೇಳ್ತಿರ್ಬೇಕಾದ್ರೆ, ಸ್ವಲ್ಪ ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಟೇಸ್ಟ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಾತಿ ಬಗ್ಗೆ ಗೀತಾ ಹೇಳ್ತಾ ಇರ್ತಾಳೆ, ಇವಳು ಟೇಸ್ಟ್ ನಿಮಗೆ ಇನ್ನೂ ಗೊತ್ತಿಲ್ಲ, ಯಾವುದ್ರ ಜೊತೆಗೆ ಯಾವುದನ್ನೂ ಹಾಕ್ಕೊಂಡು ತಿಂತಾಳೆ, ಇವಳು ತಿನ್ನೋದು ನೋಡಿದರೆ ನಮಗೆ ತಿನ್ಬೇಕಂತಾನೆ ಅನ್ಸಲ್ಲ ಅಂತ ಅಂದಾಗ, ಕರೆಕ್ಟಾಗಿ ಹೇಳಿದ್ರಿ ಗೀತಾ ಅವರೇ ಅಂತ ನಗಾಡ್ತಾ ಇರ್ತಾನೆ. ಏನಕ್ಕ ನನ್ನ ಪರ ಮಾತಾಡಬೇಕು ಅಂತದ್ರಲ್ಲಿ ನೀನು ಇವರಿಗೆ ನನ್ನ ಗುಟ್ಟೆಲ್ಲ ರಟ್ ಮಾಡ್ತಿದ್ದೀಯ ಅಂತ ಅಂದಾಗ, ಏನಿಲ್ಲ ಸ್ವಾತಿ ಈ ರೀತಿ ಏನೇ ತಿನ್ನೋದು ಅಂದಾಗ, ತಿನ್ನಿ ಒಂದು ಸಲ ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೋರ್ಸ್ ಮಾಡಿ ತಾನು ತಿಂದುಬಿಟ್ಟಿದ್ದನ್ನು ವಂಶಿಗೆ ತಿನ್ನಿಸ್ತಿರ್ಬೇಕಾದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ಸಲ ತಿನ್ನಿಸಿದ್ರೆ ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ ಅಂತ ವಂಶಿ ಬೈತಾ ಇರ್ತಾನೆ. ಸರಿ ಆಯಿತು ಬಿಡಿ ನಾನು ಒಬ್ಬಳೇ ತಿಂತೀನಿ ಅಂತ ತಿಂದಾದ್ಮೇಲೆ ಕುಮಾರ ಹೇಳ್ತಾ ಇರ್ತಾನೆ, ಎಲ್ಲರೂ ಕಾರಲ್ಲಿ ಕುತ್ಕೊಳ್ರಿ ಪೇ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಇನ್ನೊಂದು ಕಡೆ ರಂಜನ್ ದೇವಸ್ಥಾನದಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡು, ಇದೇನಪ್ಪ ಇನ್ನೂ ಅಜಯ್ ಬಂದಿಲ್ಲ, ಏನಾದರೂ ತೊಂದರೆ ಆಗಿದೆಯಾ ಅಂತ ಅನ್ಬೇಕಾದ್ರೆ, ರಾಗಿಣಿ ಸಹ ಅಪ್ಪ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಅಜಯ್ಗೆ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ಅಂದಾಗ, ಇಲ್ಲ ಆ ರೀತಿ ಏನೂ ಆಗಿರಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ಮಗಳೇ, ಎಲ್ಲರ ಕಣ್ತಪ್ಪಿಸಿ ಅಜಯ್ ಬರಬೇಕಲ್ಲ ಅದಕ್ಕೆ ಸ್ವಲ್ಪ ತಡ ಆಗಿದೆ ಅಂತ ಅಂದಾಗ, ಪಶುಪತಿ ಹೆಂಡ್ತಿ ಬಂದು ಕದ್ದು ಮುಚ್ಚಿ ಮದುವೆ ಮಾಡೋಕ್ಕೆ ಹೋದರೆ ಇದೇ ರೀತಿ ಆಗೋದು, ಅಲ್ಲ ಕಣ್ರಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಲ್ಲರಿಗೂ ಹೇಳಿ ಮದುವೆ ಮಾಡ್ಬೋದಿತ್ತಲ್ವಾ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋತೀಯ ಅಥವಾ ನೀನೊಬ್ಳು ದೊಡ್ಡ ಟೆನ್ಷನ್ನ ನನಗೆ ಕೊಡಬೇಡ, ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಅರ್ಚಕರು ಹೇಳ್ತಾ ಇರ್ತಾರೆ, ದಯವಿಟ್ಟು ಮದುಮಗನ ಕರ್ಕೊಬನ್ನಿ ಅಂತ ಅಂದಾಗ, ಒಂದು 5 ನಿಮಿಷ ಬರ್ತಾರೆ ಇರಿ ಅಂತ ಪಶುಪತಿ ಹೇಳ್ತಾ ಇರ್ತೀನಿ. ಹಾಗೆ ಎಲ್ಲರೂ ಟೆನ್ಷನಲ್ಲಿ ಇರಬೇಕಾದ್ರೆ ಅಜಯ್ ಬರ್ತಾನೆ. ಯಾಕೆ ಅಜಯ್ ಲೇಟ್ ಆಯಿತು ಅಂತ ಅಂದಾಗ, ಅಜ್ಜಿ ತಾತನಿಗೆ ಸುಳ್ಳು ಹೇಳಿ ಯಾಮಾರಿಸಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ ಮಾವ ರಾಗಿಣಿ ಪ್ಲೀಸ್ ಅಂತ ಅಂದಾಗ, ಪರವಾಗಿಲ್ಲ ನನಗೋಸ್ಕರ ಇಷ್ಟು ದಿವಸ ತೊಗೊಂಡು ಬಂದಿದೆಯಲ್ಲ ಅಜಯ್, ಐ ಆಮ್ ಸೋ ಹ್ಯಾಪಿ ಅಂತ ಅಂದಾಗ, ಅಷ್ಟೊತ್ತಿಗೆ ರಂಜನ್ ಬೇಗ ನಿಮ್ಮ ಭಾವನ್ನ ರೆಡಿ ಮಾಡ್ಕೊಂಡು ಕರ್ಕೊಬಾ ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಹಾಗೆ ತಾಳಿನ ಬೇಗ ಕಟ್ಟಿಸ್ಬೇಕು, ಆದರೆ ಎಲ್ಲ ಮಂತ್ರಗಳನ್ನು ಬೇಕು ಪುರೋಹಿತರು ಅಂತ ಅನ್ಬೇಕಾದ್ರೆ, ಪುರೋಹಿತರು ಸರಿ ಬೇಗ ಕರೆಸಿರಾಯರೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನಿತಿನ್ ಮನೆ ಕಡೆ ಹೋಗ್ತಾ ಇರಬೇಕಾದ್ರೂ ಸಡನ್ನಾಗಿ ಗಾಡಿ ನಿಲ್ಲಿಸಿದಾಗ ತನ್ನ ಫ್ರೆಂಡ್ ಶರತ್ ಹೇಳ್ತಾ ಇರ್ತಾನೆ, ಏನಾಯಿತು ಮಗು ಅಂತ ಅಂದಾಗ, ಹೇಗಿದ್ರು ರಾಗಿಣಿ ಮದುವೆ ಆಗಲ್ಲ, ಸೊ ಒಂದು ಮಾವನಿಗೆ ಹಾಯ್ ಹೇಳಿ ಬರ್ತೀನಿ, ಅವ್ನು ಎಷ್ಟು ತೊಂದರೆ ಕೊಟ್ಟಿದ್ದಾನೆ, ಅವನ ಮುಖದಲ್ಲಿ ಎಷ್ಟು ಗಾಬರಿ ಇರುತ್ತೆ, ಟೆನ್ಷನ್ ಇರುತ್ತೆ, ಅದನ್ನು ನಾನು ನೋಡಬೇಕು, ಬಾರೋ ವಾಪಸ್ ಹೋಗ್ಬಿಟ್ಟು ಒಂದು ಹಾಯ್ ಹೇಳಿ ಬರೋಣ ಅಂತ ತನ್ನ ಫ್ರೆಂಡ್ ಕರ್ಕೊಂಡು ಮತ್ತೆ ಇವನು ಟೆಂಪಲ್ ಹತ್ರ ಬರ್ತಾ ಇರ್ತಾನೆ. ಏನೊಂದು ಕಡೆ ಅರ್ಚಕರು ಎಲ್ಲ ಮಂತ್ರನಲ್ಲೇ ಹೇಳ್ಬಿಟ್ಟು ಅಜಯ್ ಕಲ್ಲಿ ತಾಳಿ ಕಟ್ಸೋಕ್ಕೆ ಹೇಳ್ತಾ ಇರ್ತಾರೆ. ಹಾಗೆ ಅಜಯ್ ತುಂಬ ಖುಷಿಯಿಂದ ತಾಳಿ ಕಟ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಿತಿನ್ ಬರ್ತಾನೆ. ಅಷ್ಟೊತ್ತಿಗೆ ತಾಳಿ ಕಟ್ಟಾಗಿರುತ್ತೆ. ಅದನ್ನು ನೋಡಿ ನಿತಿನ್ ಶಾಕ್ ಆಗಿ ನಿಂತಿದ್ರೆ, ಮನೆಯವರೆಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿ ನಿತಿನ್ ಕಡೆ ನೋಡ್ತಾ ಇರ್ತಾರೆ. ಏನೊಂದು ಕಡೆ ಸ್ವಾತಿ, ಗೀತಾ ಹಾಗೆ ಕುಮಾರ, ವಂಶಿ ಎಲ್ಲರೂ ಸಹ ಮನೆ ಹತ್ರ ಬಂದು ಕಾರ್ ನಿಲ್ಲಿಸಿದ ತಕ್ಷಣ ಪ್ರೀತಿ ಪುಟ್ಟ ಜೋರಾಗಿ ಅಜ್ಜಿ ಅಮ್ಮ ಬೇಗ ಬನ್ನಿ, ಗೀತಕ್ಕ ಮತ್ತೆ ಸ್ವಾತಿ ಅಕ್ಕ ಬರ್ತಿದ್ದಾರೆ ಅಂತ ಅಂದಾಗ, ಎಲ್ಲರೂ ಬಂದು ಅವರಿಬ್ರು ಜೋಡಿಯಾಗಿ ಬರ್ತದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಜೊತೆ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾಕಮ್ಮ ನಾವಿಬ್ರು ಜೊತೆಯಾಗಿ ಬಂದರೂ ಸಹ ಕಣ್ಣೀರು ಹಾಕ್ತಿದೀಯಾ ಅಂತ ಗೀತಾ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಕಣೆ ನಿಮ್ಮಿಬ್ಬರನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೆ, ಆ ಸಂತೋಷಕ್ಕೆ ಕಣ್ಣೀರು ಬರ್ತಿರೋದೆ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ ನಾನು ಮನೆಗೆ ಹೋಗಬೇಕು ಆಮೇಲೆ ಬರ್ತೀನಿ ಅಂತ ಸ್ವಾತಿ ಹೇಳ್ತಾ ಇದ್ರೆ, ಇಲ್ಲ 1 ನಿಮಿಷ ಒಳಗಡೆ ಬಾ ಗೀತಾ, ಬಾ ಅಂದರೆ ಬನ್ನಿ 1 ನಿಮಿಷ ಬನ್ನಿ ಅಂತ ಎಲ್ಲರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಎಲ್ಲರನ್ನ ಕರ್ಕೊಬಂದ್ಬಿಟ್ಟು ವಸುದೇವನ ಫೋಟೋ ಹತ್ರ ನಿಂತ್ಕೊಂಡು, ರೀ ನೋಡಿದ್ರಾ ನಿಮ್ಮಿಬ್ಬರು ಮಕ್ಕಳು ಒಂದಾಗಿದ್ದಾರೆ, ಯಾವತ್ತೂ ಕಿತ್ತಾಡಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಇನ್ನು ಮುಂದೆ ಯಾವತ್ತೂ ಇವರು ಕಿತ್ತಾಡಲ್ಲ ರೀ, ಆ ರೀತಿ ಆಶೀರ್ವಾದ ಮಾಡಿ ಅಂತ ಕಣ್ಣೀರು ಹಾಕ್ಕೊಂಡು ನಿಮ್ಮ ಅಪ್ಪನ ಹತ್ರ ಬೇಡ್ಕೊಳ್ಳಿ ಅಂತ ಅಂದಾಗ, ಗೀತಾ ಮತ್ತು ಸ್ವಾತಿ ಬೇಡ್ಕೊತಿದ್ರೆ ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ, ಪದ್ಮ ಟೆನ್ಷನ್ ತೊಗೋಬೇಡ, ನಿಮ್ಮಿಬ್ಬರು ಮಕ್ಕಳು ಒಂದಾಗಿದ್ದಾರೆ, ಇನ್ಮೇಲೆ ಆ ಟೆನ್ಷನ್ ಬಿಡೆ, ನಮ್ಮನ್ನು ಮರ್ತಿರ್ತೀಯ ಅಂತ ಅನ್ಬೇಕಾದ್ರೆ ಮೇಘ ಟೀಸ್ ಮಾಡ್ತಾ ಇರ್ತಾಳೆ, ಹೌದು ಅಜ್ಜಿ ನಮ್ಮನ್ನು ಅಮ್ಮ ಮರ್ತರು ಅಡುಗೆ ಎಲ್ಲ ಮಾಡಿಕೊಡಲ್ಲ ಅಂತ ಅನ್ಸುತ್ತೆ. ಮೇಘ ಹೇಳ್ತಾ ಇರಬೇಕಾದ್ರೆ, ಪ್ರೀತಿ ಪುಟ್ಟ ನಮಗೆ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ ಅಮ್ಮ, ಏನು ಮಾಡೋದು ಅಂತ ಅನ್ಬೇಕಾದ್ರೆ, ಬಿಡು ಪ್ರೀತಿ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಮೇಘ ಹೇಳ್ತಾ ಇರ್ತಾಳೆ. ಯಾಕ್ರೆ ನನ್ನನ್ನು ಟೀಸ್ ಮಾಡ್ತಾ ಇದ್ದೀರಾ, ನನ್ನ ಮಕ್ಕಳಿಬ್ಬರು ಒಂದಾಗಿದ್ದಾರೆ, ಅದನ್ನು ನಾನು ಖುಷಿ ಪಡ್ತಿದ್ದೀನಿ ಮೇಘ, ಯಾವಾಗಲೂ ನೀನು ಸ್ವಾತಿ ವಿಷಯಕ್ಕೆ ಬಯಸ್ಕೊತಿದ್ದಿಲ್ಲ, ಇವಾಗ ನೀನು
ನೀನು ಖುಷಿ ಪಡು ಅಂತ ಅಂದಾಗ, ಮೇಘ ಅಲ್ಲ ಕಣೆ ಬೈಸ್ಕೊತಿದ್ದು ಎಲ್ಲರ್ಕಿನ್ನ ಹೆಚ್ಚಾಗಿ ನಾನು ಕಣೆ ಸ್ವಾತಿ ವಿಷಯಕ್ಕೆ ಬೈಸ್ಕೊತಿದ್ದು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಮನೆ ಮಂದಿ ಎಲ್ಲ ನಗಾಡ್ತಾ ಇರ್ತಾರೆ. ಹಾಗೆ ಗೀತಾ ಸ್ವಾತಿ ಇನ್ಮೇಲಾದರೂ ಖುಷಿಯಾಗಿರಿ ಅಂತ ಅಂದಾಗ ಅಕ್ಕ ತಂಗಿ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾನು ಅಷ್ಟಕ್ಕೂ ಗೀತಾನ ಬೈತಾ ಇದ್ದೆ, ಆದರೆ ನಾನೇನು ಖುಷಿ ಪಡ್ತಿದ್ನ, ನನ್ನ ಮನಸ್ಸಲ್ಲೂ ಅಷ್ಟು ಸಂಕಟ ಇತ್ತು ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡ ಅಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಣ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿನ ಮನೆ ಹೇಗಿದೆ ನನಗೂ ನೋಡಬೇಕು ಅಂತ ಅನಿಸಿದೆ ಅಂತ ಅಂದಾಗ, ಅಮ್ಮ ಕೀ ತೊಗೊಳ್ಳಿ ನೀವು ಮನೆಗೆ ಹೋಗ್ಬಿಡಿ, ಅಕ್ಕ ಬಾವ ಹೇಗಿದ್ರು ಈ ಕೆಲಸ ಮಾಡ್ತಿದ್ರಲ್ವಾ ಅಲ್ಲೇ ಬಿಸ್ನೆಸ್ನ ಮಾಡ್ತಾರೆ, ಹೇಗಿದ್ರು ಸ್ವಲ್ಪ ದಿನಕ್ಕೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದಾಗ ಅವಳ ಮಾತನ್ನ ಕೇಳಿಕೊಂಡು ಶಾಕಾಗಿ ಎಲ್ಲರೂ ಹಾಗೆ ನಿಂತ್ಕೊಬಿಡ್ತಾರೆ. ವಂಶ ಅಂತೂ ತುಂಬ ಟೆನ್ಷನ್ ಮಾಡಿಕೊಂಡು ಸ್ವಾತಿ ಕಡೆ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.